ಆಧುನಿಕ ತಂತ್ರಜ್ಞಾನ ಹಾಗೂ ರೆಡಿಮೇಡ್ ಉಡುಪುಗಳ ಪ್ರವೇಶದಿಂದ ಟೈಲರ್ ವೃತ್ತಿಯಲ್ಲಿ ಹಲವು ಬದಲಾವಣೆಗಳಾಗಿದ್ದರೂ ಜನರು ಬಟ್ಟೆ ಧರಿಸುವವರೆಗೂ ಬಟ್ಟೆ ಹೊಲಿಯುವ ವೃತ್ತಿಗೆ ಬೇಡಿಕೆ ಇದ್ದೇ ಇರುತ್ತದೆ ಎಂದು ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ಹಾಗೂ ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಬಿ. ಮದನಗೌಡ ತಿಳಿಸಿದರು. ನಗರದ ರವೀಂದ್ರನಗರದ ರಾಮಕೃಷ್ಣ ವಿದ್ಯಾಲಯದ ಸಮೀಪದ ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಹಾಸನ ಕ್ಷೇತ್ರ ಸಮಿತಿಯ ವ್ಯಾಪ್ತಿಯ ಗೌರಿಕೊಪ್ಪಲು ಹಾಗೂ ಕೆ.ಆರ್. ಪುರಂ ವಲಯ ಸಮಿತಿಗಳ 2ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಭಾನುವಾರದಂದು ಉದ್ಘಾಟಿಸಿ ಅವರು ಮಾತನಾಡಿದ ಅವರು, ಹಿಂದೆ ಕಾಲಿನಿಂದ ಯಂತ್ರ ಚಲಾಯಿಸಿ ಬಟ್ಟೆ ಹೊಲಿಯುತ್ತಿದ್ದ ಕಾಲ ಬದಲಾಗಿದ್ದು, ಇಂದು ಆಧುನಿಕ ಮೋಟಾರ್ ಯಂತ್ರಗಳು ಹಾಗೂ ವಿವಿಧ ತಂತ್ರಜ್ಞಾನಗಳ ಮೂಲಕ ಉಡುಪುಗಳನ್ನು ತಯಾರಿಸಲಾಗುತ್ತಿದೆ. ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ಟೈಲರ್ನ ಕೌಶಲ್ಯ ಮತ್ತು ಅನುಭವಕ್ಕೆ ತನ್ನದೇ ಆದ ಮಹತ್ವವಿದೆ ಎಂದರು. ಕತ್ತರಿ ಹಿಡಿದಾಗ ಕಲಾವಿದ, ಸೂಜಿ ಹಿಡಿದಾಗ ಶಿಲ್ಪಿ ಹಾಗೂ ಅಳತೆಪಟ್ಟಿ ಹಿಡಿದಾಗ ಇಂಜಿನಿಯರ್ನಂತೆ ಕಾರ್ಯನಿರ್ವಹಿಸುವ ಟೈಲರ್ಗಳು ಗ್ರಾಹಕರ ಅಭಿರುಚಿ ಹಾಗೂ ಅಗತ್ಯಕ್ಕೆ ತಕ್ಕಂತೆ ಉಡುಪುಗಳನ್ನು ಸಿದ್ಧಪಡಿಸುತ್ತಾರೆ. ಗ್ರಾಹಕರನ್ನು ಸಮಾಧಾನಪಡಿಸಿ ಉತ್ತಮ ಸೇವೆ ನೀಡುವುದು ಈ ವೃತ್ತಿಯ ಪ್ರಮುಖ ಗುಣವಾಗಿದೆ ಎಂದರು. ಆಧುನಿಕತೆಯ ಪರಿಣಾಮವಾಗಿ ರೆಡಿಮೇಡ್ ಉಡುಪುಗಳ ಬಳಕೆ ಹೆಚ್ಚಾಗಿದ್ದರೂ ಸ್ವಂತ ಅಳತೆಗೆ ತಕ್ಕಂತೆ ಬಟ್ಟೆ ಹೊಲಿಸಿಕೊಳ್ಳುವವರ ಸಂಖ್ಯೆ ಕಡಿಮೆಯಾಗಿಲ್ಲ. ವಿಶೇಷವಾಗಿ ಮಹಿಳಾ ಟೈಲರ್ಗಳಿಗೆ ಉತ್ತಮ ಬೇಡಿಕೆ ಮುಂದುವರಿದಿದೆ. ಟೈಲರ್ ಸಮುದಾಯದ ಅನೇಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಬೇರೆ ವೃತ್ತಿಗೆ ಕಳುಹಿಸುವತ್ತ ಗಮನ ಹರಿಸುತ್ತಿರುವುದು ಇಂದಿನ ಸಾಮಾಜಿಕ ಬದಲಾವಣೆಯಾಗಿದೆ ಎಂದು ಹೇಳಿದರು. ಹಾಸನ ಜಿಲ್ಲಾ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಹಾಸನ ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ 4 ವಲಯ ಸಮಿತಿಗಳನ್ನು ರಚಿಸಿ ಕಳೆದ 2 ವರ್ಷಗಳಿಂದ ಸಂಘಟನೆಯನ್ನು ಸಕ್ರಿಯವಾಗಿ ಮುನ್ನಡೆಸಲಾಗುತ್ತಿದೆ. ಸಂಘದ ಸದಸ್ಯರಿಗೆ ಸಂಕಷ್ಟದ ಸಂದರ್ಭಗಳಲ್ಲಿ ಧನಸಹಾಯ ಸೇರಿದಂತೆ ವಿವಿಧ ರೀತಿಯ ನೆರವು ನೀಡಲಾಗುತ್ತಿದೆ ಎಂದರು. ಟೈಲರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘದ ಸದಸ್ಯತ್ವ ಪಡೆದು ಸಂಘಟಿತರಾಗಬೇಕು. ಒಗ್ಗಟ್ಟಿನಿಂದ ಹೋರಾಟ ನಡೆಸಿದಾಗ ಮಾತ್ರ ವೃತ್ತಿಗೆ ಸಂಬಂಧಿಸಿದ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಸಂಘಟನೆಯ ಬಲವರ್ಧನೆ ಹಾಗೂ ಸದಸ್ಯರ ಕಲ್ಯಾಣಕ್ಕಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಹಾಗೆಯೇ ಈಗ ಪ್ರತಿ ವಲಯ ಸಮಿತಿಗಳನ್ನು ಇದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಮೆಂಬರ್ಶಿಪ್ಗಳು ಮಾಡಿ ಪ್ರತಿ ವರ್ಷ ಯಾಕೆ ಕಾರ್ಯಕ್ರಮಗಳು ಮಾಡಬೇಕು ಅಂದರೆ ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ತೀವಿ. ಒಟ್ಟಾಗಿ ಸೇರ್ಕೊಂಡಾಗ ಅಲ್ಲಿರೋದು ವರ್ಷ ಪ್ರತಿ ವರ್ಷ ಏನು ಕಾರ್ಯಕ್ರಮಗಳು ಮಾಡಿದ್ವಿ ಅದು ಎಲ್ಲ ಪ್ರತಿಯೊಬ್ಬರಿಗೂ ವಿಚಾರ ತಿಳಿಸೋಂಥ ವ್ಯವಸ್ಥೆಗಳಾಗುತ್ತೆ. ಹಾಗಾಗಿ ಪ್ರತಿ ಎಲ್ಲ ವಲಯ ಸಮಿತಿಗ ನೆಕ್ಸ್ಟ್ ಮುಂದೆ ನಮ್ಮ ಸರಸ್ವತಿ ವಲಯ ಸಮಿತಿಯವರು ಹಾಗೆ ನಮಗೆ ಕಟ್ಟಡ ವಲಯ ಸಮಿತಿಯವರು ಇದೇ ರೀತಿ ಎಲ್ಲರೂ ಸಹ ಮಾಡಿ ಅದಾದ ನಂತರ ನಮ್ಮ ಕ್ಷೇತ್ರ ಸಮಿತಿಯವರು ಒಂದು ಒಳ್ಳೆಯ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಮಾಡಿ ನಮಗೆ ಸರ್ಕಾರದಿಂದ ಏನು ಬೇಡಿಕೆಗಳು ಬೇಕು ಅದನ್ನು ನಾವು ಪಡ್ಕೊಳ್ಳಲಿಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಆಗುತ್ತೆ. ನೀವು ಅದರಲ್ಲಿ ಹಿಂದೆಲ್ಲ ಮಾಡಿದರೆ ನಿಮಗೆಲ್ಲ ಗೊತ್ತಿರೋಂಗೆ ಕಾರ್ಮಿಕ ಸಹಾಯ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಡ್ಗಳು ಬಿಡುಗಡೆ ಮಾಡಿದ್ದಾರೆ. ಆ ಕಾರ್ಡ್ಗಳು ಬಿಡುಗಡೆ ಮಾಡಿದರೆ ಪ್ರತಿಯೊಬ್ಬರು ಹೆಚ್ಚಿನ ರೀತಿಯಲ್ಲಿ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಕೆಲವು ಇಲ್ಲದವರು ಸಹ ಕಾರ್ಡ್ಗಳು ಪಡ್ಕೊಂಡಿದ್ದಾರೆ, ಅದು ಅನುಮಾನ ಬೇಡ. ನಾವು ಅವ್ರಿಗೆ ಕೇಳಿದ್ವಿ ಕಾರ್ಮಿಕ ಮಂತ್ರಿ, ಈಗ ನಮ್ಗೆ ಅಲ್ಲದಿದ್ದವರು ಸಹ ಕಾರ್ಮಿಕ ಕಾರ್ಡ್ಗಳು ಪಡ್ಕೊಂಡಿದ್ದಾರಲ್ಲ ಅವ್ರಿಗೆ ಏನು ಮಾಡ್ತಿದ್ದಾರೆ, ಅದಕ್ಕೇನಾದ್ರು ಅವ್ರಿಗೆ ಸಹಾಯ ಅಂತ ಬಂದಾಗ ಕೇಳಿದಾಗ ನಿಜವಾದ ಟೈಲರ್ ಅಲ್ವಾ ಅಂತ ಹೇಳಿ ಅವ್ರನ್ನ ಗುರುತಿಸಿ ಅದಾದ ನಂತರ ನಿಮಗೆ ಅವರಿಗೆ ಸಹಾಯ ಮಾಡ್ತೀವಿ. ಅದು ಬೇರೆ ಇಲ್ಲದಿದ್ದರು ಟೈಲರ್ ಅಂತ ಹೇಳ್ಕೊಂಡು ಬಂದರೆ ನಾವು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಮಾತುಕೊಂಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಮೆಂಬರ್ಶಿಪ್ ಆಗಿರಬೇಕು, ಸದಸ್ಯತ್ವ ಪಡ್ಕೊಂಡಿದ್ರೆ ನೋಡಿ, ಸದಸ್ಯತ್ವ ಪಡ್ಕೊಂಡಿರೋದ್ರಿಂದ ನಮ್ಮಲ್ಲಿ ಇಲ್ಲಿಯ ವಲಯ ಸಮಿತಿಯ ಮತ್ತು PUC ಮತ್ತು SSLC ಮಕ್ಕಳಿಗೆ ಅವರಿಗೆ ಒಂದು ಸ್ಕಾಲರ್ಶಿಪ್ ಕೊಡೋಂಥ ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡ್ಬಂದಿರುವಂಥ ಹಿರಿಯರಿಗೆ ನಮ್ಮ ಟೈಲರ್ ವೃತ್ತಿ ಬಂದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮಲ್ಲಿ ಅಸೋಸಿಯೇಷನ್ಗೆ ಹೆಚ್ಚಿನ ರೀತಿಯಲ್ಲಿ ಸದಸ್ಯರಾಗಬೇಕು. ಆಮೇಲೆ ಒಂದು ಕಾರ್ಯಕ್ರಮ ಮಾಡಿದಾಗ ದಯಮಾಡಿ ಅವ್ರಿಗೆ ಬಂದು ನಿಮ್ಮೊಂದು ಕರೆದಾಗ ದಯಮಾಡಿ ಬಂದು ಎಲ್ಲರೂ ಅವ್ರಿಗೆ ಸಹಕಾರ ಮಾಡಿದರೆ ಅವ್ರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಏನಂದರೆ ನಮ್ಮಲ್ಲಿ ಈಗ ಮಂಗಳೂರಿನ ಒಂದು ವಿಜಯ ಕಾರ್ಯಕ್ರಮದಿಂದ ಕುಚ್ಚು ಕಟ್ಟೋದು ಒಂದು ಸ್ಕೀಮ್ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಒಂದು ಕುಚ್ಚು ಕಟ್ಟೋದು ಒಂದು ತರಬೇತಿ ಮಾಡ್ತಾರೆ, 5 ದಿವಸ ತರಬೇತಿ ಮಾಡ್ತಾರೆ. ಹಾಗಾಗಿ ಮಂಗಳೂರಿಂದ ಬರ್ತಾರೆ ವಿಜಯ ಬ್ಯಾಂಕ್ನವರು. ದಯಮಾಡಿ ಹೆಣ್ಮಕ್ಳು ಅದನ್ನ ನೀವೊಂದು ಹೆಸರುಗಳನ್ನ ಕೊಟ್ಟು ಒಂದು ಫೋನ್ ನಂಬರ್ ಕೊಟ್ಟರೆ ಒಂದು ಯಾವತ್ತೂ ಒಂದು ದಿನಾಂಕವನ್ನು ನಾವು ನಿಗದಿಪಡಿಸಿ ಮಾಡ್ತೀವಿ. ಮತ್ತೆ ಆ ಊರಿನ ಸಮಸ್ಯೆಗಳನ್ನು ಹೇಳ್ಕೊಡೋದು ಸ್ಥಳ ಆಗುತ್ತೆ ಅವರಿಗೆ. ಇವತ್ತು ಇಲ್ಲ ಮೊಬೈಲ್ ಅವತ್ತು ನಾವೆಲ್ಲ ಬಟ್ಟೆ ಹೊಲಿಸ್ಕೋಬೇಕು ಅಂತ ಹೇಳಿದ್ರೆ ಒಂದೊಂದು ತಿಂಗಳು
ಅಂದರೆ ನಾವು 3 ತಿಂಗಳು ಅಂಗಡಿ ಕಲಿಬೇಕಾಗುತ್ತೆ. ಇವತ್ತು ಅಂತ ಹೇಳಿದ್ರೆ ಇವತ್ತು ನಾಳೆ ಹೋದರೆ ನಾಳೆ ಇದೇ ವಿಚಾರಗಳನ್ನು ಕೇಳುವಂತಹ ಪರಿಸ್ಥಿತಿ ಇವತ್ತು ಆ ಸಂದರ್ಭಗಳಲ್ಲಿ ಟೈಲರ್ಗೆ ಕೊಟ್ಟ ಇನ್ನೊಂದು ಯಾವ ಟೈಲರ್ಗೆ ಊರಲ್ಲಿ ಪಕ್ಕದಲ್ಲಿ ಯಾವ ಟೈಲರ್ಗೆ ಆದರೆ ನಮಗೆ ಪೈಪೋಡಿ. ಇವತ್ತಿನ ಕಾಲ ಪ್ರಪಂಚವೇ ಪೈಪೋಡಿ. ಯಾಕೆಂದರೆ ಆಧುನಿಕತೆ ಬೆಳೆದ ಹಾಗೆ ಮೊದಲೆಲ್ಲ ಟೈಲರ್ಗೆ ಹೋದರೆ ಮಳೆ ಮಿಷನ್ ಕಾಲದಲ್ಲಿ ಮಿಷನ್ ಇವತ್ತು ಹಂತ ಹಂತವಾಗಿ ಬರುವಂತೆ ಇರೋದೇನಾಗಿದೆ, ಮೊಬೈಲ್ ಬಂದಿದೆ, ಲ್ಯಾಪ್ಟಾಪ್ ಬಂದಿದೆ ಮತ್ತು ಬೇರೆ ಬೇರೆ ವಿಧಾನಗಳನ್ನು ಅಳವಡಿಸಿಕೊಂಡಿದೆ. ನಾವು ಕಂಡಾಗ ಟೈಲರ್ ಅಂದರೆ ಕತ್ತರಿ ಕೈಲಿಡಿದ್ರೆ ಕಲಾವಿದ, ಸೂಜಿ ಕೈಲಿಡಿದ್ರೆ ಶಿಲ್ಪಿ, ಅಳತೆ ಪಟ್ಟಿ ಕೈಲಿಡಿದ್ರೆ ಇಂಜಿನಿಯರ್. ಇನ್ನು ಬಂದಂತಹ ಗ್ರಾಹಕರನ್ನ ಅವರ ಸಮಾಧಾನಪಡಿಸಿ ಅವರ ಬೇಕುಗಳನ್ನೆಲ್ಲ ಕೇಳಿಕೊಂಡು ಅವ್ರನ್ನ ಮನವೊಲಿಸಿ ಕಳಿಸ್ಕೊಳ್ಳೋದ್ರಲ್ಲಿ ಏನೇನು ಅವಶ್ಯಕ ಇಷ್ಟು ಒಬ್ಬ ಟೈಲರ್ ಆಗ್ತದೆ. ಅಷ್ಟು ಶಕ್ತಿ ಆ ಟೈಲರ್ಗೆ ಇರ್ತದೆ, ಬುದ್ಧಿವಂತಿಕೆ ಇರುತ್ತೆ. ಈ ದಿನ ಸಮಸ್ಯೆಗಳನ್ನೆಲ್ಲ ನೋಡ್ತಾ ಹೋದರೆ ನಮ್ಮ ಐಡಿಯಲ್ ಟೈಲರ್ 14 ಅವತ್ತು ಡಿಮ್ಯಾಂಡಿಂಗ್ ಭಾಳ ಜಾಸ್ತಿ ಇತ್ತು ಟೈಲರ್ಗೆ. ಡಿಮ್ಯಾಂಡಿಂಗ್ ಅವ್ರು ಏನು ಬರ್ಕೊಡ್ತಾರೆ ಅದೇ ಶ್ರೇಷ್ಠವಾಗಿದೆ. ಇವತ್ತು ಒಂಚೂರು 15 ಮಂದಿ ಆದರೂ ಕೂಡ ವಾಪಸ್ ಕೊಡ್ತಾರೆ, ಕೇಳ್ತಾರೆ. ಆಮೇಲೆ ಸಮಾಧಾನ ಪಡಿಸೋದು ಭಾಳ ಕಷ್ಟ ಇದೆ, ಗ್ರಾಹಕರನ್ನು ತೃಪ್ತಿಪಡಿಸೋದು ಭಾಳ ಕಷ್ಟ ಇದೆ. ಇವತ್ತು ಟೈಲರ್ ಶಾಪ್ಗಳಲ್ಲಿ ಇವತ್ತು ಬ್ಯೂಟಿ ಪಾರ್ಲರ್, ಆಮೇಲೆ ಸ್ಟುಡಿಯೋ ಇನ್ನೇನು ಹೆಸರುಗಳನ್ನು ಹೊಂದಿದ್ದಾರೆ. ಮಹಿಳಾ ಟೈಲರ್ಗಳಿಗೆ ಇವತ್ತು ಅತ್ಯಂತ ಹೆಚ್ಚಿನ ಬೇಡಿಕೆ ಆಧುನಿಕತೆ ಹೆಚ್ಚಾಗಿ. ಆಮೇಲೆ ಈಗ ರೆಡಿಮೇಡ್ ಶಾಪ್ಗಳೆಲ್ಲ ರೆಡಿಮೇಡ್ ಸಿಸ್ಟಮ್ ಬಂದ ಮೇಲೆ ಕಡಿಮೆ ಆಗಿದೆ. ಇಲ್ಲ, ಹೋಗ್ತಾ ಕಾಲಕ್ರಮೇಣ ಮತ್ತೆ ನಾವು ಇವತ್ತು